ಹಲೋ ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಿರೋರು ಎಲ್ಲರಿಗೂ ಹೀಗೆ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಬಿಗ್ ಬಾಸ್ ಪ್ರೋಮೋ. ಎಲ್ಲರೂ ನೋಡೇ ಇರ್ತೀರ. ನಮ್ರತಾ ಅವರು, ವಿನಯ್ ಅವರು ಯಾವ ಥರ ಫೈಟ್ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ. ಇನಿಷಿಯಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಫಸ್ಟ್ ಅದರಲ್ಲಿ ತುಕಾಲಿ ಅವರು ಔಟ್ ಆಗಿಬಿಡ್ತಾರೆ. 4 ಜನ ಆಡ್ತಿರ್ತಾರೆ, ನಮ್ರತಾ, ಕಾರ್ತಿಕ್, ವಿನಯ್ ಮತ್ತು ತುಕಾಲಿ ಅವರು ಎಲಿಮಿನೇಟ್ ಆಗಿಬಿಡ್ತಾರೆ. ಮತ್ತು ನೆಕ್ಸ್ಟ್ ರೌಂಡಲ್ಲಿ ಬಿಗ್ ಬಾಸ್ ಅವರು ಒಂದು ಅವಕಾಶ ಕೊಡ್ತಾರೆ. ಯಾರು ಗೆಲ್ತಾರೋ ಅವರು ಒಬ್ಬ ಕಂಟೆಸ್ಟೆಂಟ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಆಗ ನಮ್ರತಾ ಅವರು ಇದ್ಬಿಟ್ಟು ವಿನಯ್ನ ಎಲಿಮಿನೇಟ್ ಮಾಡ್ತಾರೆ ಗೆದ್ದುಬಿಟ್ಟು. ರೀಸನ್ ಕೊಟ್ಟಿದ್ದು ಅವರು ಟಫ್ ಕಂಟೆಸ್ಟೆಂಟ್ ಅಂತ. ನಿಮ್ಗೇನು ಅನ್ನಿಸ್ತೆ? ಆ್ಯಕ್ಚುಲಿ ಎದುರಾಳಿ ಕಾರ್ತಿಕ್ ಆಗಿದ್ದರು. ಕಾರ್ತಿಕ್ ಕೂಡ ಟಫ್ ಕಂಟೆಸ್ಟೆಂಟೇ ಹೇಳಬೇಕು ಅಂದರೆ. ಬಟ್ ಆದರೂ ಕೂಡ ನಮ್ರತಾ ಅವರು ವಿನಯ್ನ ಗೇಮಿಂದ ಆಚೆ ಇಟ್ಟರು. ಮೋಸ್ಟ್ಲಿ ವಿನಯ್ ಅವರು ಕಾರ್ತಿಕ್ ಹೆಸರು ಲೆಫ್ಟ್ ಹ್ಯಾಂಡಲ್ಲಿ ಇರುತ್ತೆ, ರೈಟ್ ಹ್ಯಾಂಡ್ ನಂದಾಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನೇನಾದರೂ ನಮ್ರತಾ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಅಂದರೆ ಇತ್ತೀಚೆಗೆ ನಮ್ರತಾ ಅವರು ಕಾರ್ತಿಕ್ ಜೊತೆ ಇದ್ದಾರಲ್ಲ, ಸೊ ಫ್ರೆಂಡ್ಶಿಪ್ ಕಾರ್ತಿಕ್ ಜೊತೆ ಏನಾದರೂ ಜಾಸ್ತಿ ಕಾಣಿಸಿದೆಯಾ? ನನಗನ್ಸೋ ಪ್ರಕಾರ ಅದಿರಲ್ಲ. ಯಾಕಂದರೆ ಫ್ರೆಂಡ್ಶಿಪ್ ಆಗಿದೆ, ಬಟ್ ಅದನ್ನು ವಿನಯ್ ಫ್ರೆಂಡ್ಶಿಪ್ನ ಮೀರಿಸೋಷ್ಟು ಫ್ರೆಂಡ್ಶಿಪ್ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ಇದೆಲ್ಲ ಆಗಿರೋದಕ್ಕೆ ಕಾರ್ತಿಕ್ನ ಬ್ಲೇಮ್ ಮಾಡ್ತಿದ್ದಾರೆ ಎಲ್ಲರೂ. ಬರೀ ಎಲ್ಲ ಹುಡುಗಿರ ಜೊತೆ ಎಲ್ಲ ಸುತ್ತಬಿಟ್ಟು ಮೋಡಿ ಮಾಡ್ತಾಯಿದ್ದಾನೆ ಅಂತ ಎಲ್ಲನ. ಒಂದು ಆಫ್ ಸಂಗೀತ ಜೊತೆ, ಇನ್ನೊಂದು ಆಫ್ ಬಿಗ್ ಬಾಸ್ ಆಟ ನಮ್ರತಾ ಜೊತೆ ಇವನು ಆಡೋಕ್ಕೆ ನಾಲಾಯಕ್ಕಿಲ್ಲ. ಇಷ್ಟು ದಿನ ಏನೋ ಯಾರೂ ಆಟದಿಂದ ತೆಗೆದಾಗ ಬೇಜಾರು ಮಾಡ್ಕೊಳ್ಳಿಲ್ಲ, ಬಟ್ ಇವಾಗ ಸಂಗೀತ ಆಡೋದಕ್ಕೆ ಬೇಜಾರು ಮಾಡ್ಕೊಂಡು ಇವಾಗ ನಮ್ರತಾ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕಾರ್ತಿಕ್ನ ತೆಗಿದಂಗೆ ವಿನಯ್ನ ತೆಗ್ದಿದ್ದಾರೆ. ಇನ್ನೂ ಜಾಸ್ತಿ ಬೇಜಾರಾಗ್ಬಿಡುತ್ತೆ ನನ್ನ ಫ್ರೆಂಡ್ ಕಾರ್ತಿಕ್ಗೆ ಅಂತ. ಗೈಸ್, ಅರ್ಥ ಮಾಡ್ಕೋಬೇಕು ನೀವು. ಸಂಗೀತ ಅವರು ರಿಮೂವ್ ಮಾಡಿದ್ದು ಯಾವುದೋ ವಿಮೆನ್ ಕಾರ್ಡ್ ಹೆಸರು ಹೇಳ್ಕೊಂಡು, ಅದಕ್ಕೋಸ್ಕರ ಕಾರ್ತಿಕ್ಗೆ ಕೋಪ ಬಂದಿದೆ ಅಷ್ಟೇ. ಸಂಗೀತ ಅವರೇ ತೆಗೆದ್ರು ಅಂತ ಅವ್ರೇನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿಲ್ಲ. ಅಷ್ಟೇ ಅಲ್ಲದೆ ಇಷ್ಟೊತ್ತುವರೆಗೂ ನಾನು ಒಂದು ಆಟ ಆಡಿಲ್ಲ ಅಂತ ಮನುಷ್ಯನಿಗೆ ಫ್ರಸ್ಟ್ರೇಷನ್ ಇರುತ್ತೆ. ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಇಲ್ಲಿ ನಾವು ಮಾತಾಡಬೇಕಾಗಿರೋದು ವಿನಯ್ ಮತ್ತು ನಮ್ರತಾ ಅವ್ರ ಡಿಸಿಷನ್ ಬಗ್ಗೆ. ಅದು ಬಿಟ್ಟು ಕಾರ್ತಿಕ್ನ ಇನ್ವಾಲ್ವ್ ಮಾಡಿ ಕಾರ್ತಿಕ್ನ ಟಾರ್ಗೆಟ್ ಮಾಡಬಾರ್ದು. ನನ್ನ ಜಾಸ್ತಿ ಕಾರ್ತಿಕ್ ಸಪೋರ್ಟರ್ಸ್ ಅಂತ ಅಂತಾರೆ, ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕಾರ್ತಿಕ್ ಮನೆಯಲ್ಲಿ ಆನೆಸ್ಟ್ ಅನ್ಸೋದು. ಅದಕ್ಕೆ ನಾನು ಹೇಳ್ತೀನಿ. ಮತ್ತು ಕಾರ್ತಿಕ್ ತಪ್ಪು ಮಾಡಿದಾಗೂ ಕೂಡ ನಾನು ಹೇಳಿದ್ದೀನಿ. ತನಿಷನ್ನು ನಾಮಿನೇಟ್ ಮಾಡಿದ್ರಲ್ಲ, ಆಗ ಕಾರ್ತಿಕ್ ಅವ್ರದ್ದು ತಪ್ಪು ಅಂತ ಹೇಳಿದ್ದೆ. ಬಟ್ ಹಾಗೇನು ಕಾರ್ತಿಕ್ ಅವ್ರು ಹೇಳಿದ್ರು, ತುಕಾಲಿ ಅವ್ರ ಹತ್ರ ನಾನು ನಾಮಿನೇಟ್ ಮಾಡಿದ್ದು ತನಿಷಾ ಸ್ಟ್ರಾಂಗ್ ಇಲ್ಲ, ಇತ್ತೀಚೆಗೆ ತುಂಬ ವೀಕ್ ಆಗಿದ್ದಾಳೆ, ಅವಳಿಗೆ ಮತ್ತೆ ರೀಬೂಸ್ಟ್ ಕೊಡಬೇಕು, ಅವಳಿಗೆ ಅರ್ಥ ಆಗಬೇಕು ಅಂತ ನಾಮಿನೇಟ್ ಮಾಡಿದೆ ಅಂತ. ನನಗೆ ಆ ರೀಸನ್ ವ್ಯಾಲಿಡ್ ಅನ್ನಿಸ್ತು. ನಮ್ರತಾ ಅವರು ಕೂಡ ಸ್ವಲ್ಪ ಬೆಟರ್ ರೀಸನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇಲ್ಲಿವರೆಗೂ ಅವ್ರು ಆಡಿಲ್ಲ ಅಂತ ಏನಾದರೂ ಬೇರೆ ರೀಸನ್ ಏನಾದರೂ ಕೊಟ್ಟು ಅವರಿಗೆ ಕಾರ್ತಿಕ್ ಅವ್ರನ್ನ ಗೇಮಿಂದ ಉಳಿಸ್ಕೋತೀನಿ, ವಿನಯ್ನ ಗೇಮಿಂದ ಆಚೆ ಇಡ್ತೀನಿ ಅಂತ ಹೇಳಿದರೆ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು. ಮತ್ತು ನನಗೆ ಇನ್ನೊಂದೇನು ಅನ್ನಿಸ್ತು ಅಂದರೆ, ವಿನಯ್ ಅವರಿಗೆ ಕರ್ಮ ಬ್ಯಾಕ್ ಅಂತಾರಲ್ಲ, ಹಂಗೆ ಅನ್ನಿಸ್ತು. ಯಾಕಂದರೆ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಾಗ ಕಾರ್ತಿಕ್ ಅವ್ರ ಹತ್ರ ಕಾರ್ತಿಕ್ನ ಒಳ್ಳೆ ಫ್ರೆಂಡಾಗಿ ನಾಟಕ ಮಾಡಿಬಿಟ್ಟು ಕಾರ್ತಿಕ್ನ ತೊಗೊಂಡು ಮತ್ತೆ ಹಿಂದೆ ಸಂಗೀತ ಹತ್ರ ಬಿಸ್ನೆಸ್ ಮಾತಾಡ್ಕೊಂಡಿರ್ತಾರಲ್ಲ, ನಾನು ಅವನ್ನ ಸೆಲೆಕ್ಟ್ ಮಾಡ್ತೀನಿ, ನೀನು ಮುಂಚೆ ಆಟದಲ್ಲಿ ಗೆದ್ದಿರ್ತೀಯ, ಅವನ್ನ ರಿಮೂವ್ ಮಾಡು ಅಂತ ಹೇಳ್ಬಿಟ್ಟು ಕಾರ್ತಿಕ್ನ ಆಟದಿಂದ ಆಚೆ ಹಾಕ್ಸಿರ್ತಾರಲ್ಲ, ಅದು ಈಗ ವಿನಯ್ಗೆ ತಿರುಗೊಡಿತು ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ? ನನಗಂತೂ ಕರ್ಮ ಬ್ಯಾಕ್ ಯಾವತ್ತೂ ಒಳ್ಳೆಯವ್ರಿಗೆ ಮಾಡಲಿ, ಬೇರೆಯವ್ರಿಗೆ ಯಾರಿಗಾದ್ರೂ ಕೆಟ್ಟದ್ದು ಮಾಡಲಿ, ಅದು ಯಾವತ್ತೂ ನಮ್ಗೆ ವಾಪಸ್ ಬರುತ್ತೆ ಅಂತ ನಂಬ್ತೀನಿ ನಾನು. ಅದು ಹಂಗೆ ಆಯಿತು ಅಂತ ನನಗನ್ಸುತ್ತೆ. ಇದು ನನಗೆ ಆ ವಿಡಿಯೋ ನೋಡಿದಾಗ ಅನಿಸಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನಾನು ವರ್ಕಿಂಗ್ ವುಮೆನ್ ಆದರೂ ಕೂಡ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ಗೂ ಟೈಮ್ ಮಾಡ್ಕೋತಾ ಇದ್ದೀನಿ, ನನ್ನ ವರ್ಕ್ಗೂ ಟೈಮ್ ಮಾಡ್ಕೋತಾ ಇದ್ದೀನಿ, ಪರ್ಸ್ನಲ್ ಲೈಫು ಎಲ್ಲನೂ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನಗೆ ಎಂಕರೇಜ್ ಮಾಡಿ ಇನ್ನೂ ಸಾಕಷ್ಟು ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.